ಮೇ 21ರಿಂದ ಪಡಿತರ ಚೀಟಿ ಕುರಿತಂತೆ ನೂತನ ನಿಯಮ ಜಾರಿ. ಸರ್ಕಾರದ ಉದ್ದೇಶ ಪಡಿತರ ದುರ್ಬಳಕೆ ತಡೆಯುವುದು. ಆದಾಯ ಮತ್ತು ಆಸ್ತಿ ಆಧಾರದ ಮೇಲೆ ಅರ್ಹತೆ ನಿಗದಿ. ಈಚೆಗೆ ಕೇಂದ್ರ ಸರ್ಕಾರವು ಪಡಿತರ ಯೋಜನೆ ಅರ್ಹತೆಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದು, ನಿಜವಾಗಿಯೂ ಅವಶ್ಯಕತೆ ಇರುವವರಿಗೆ ಮಾತ್ರ ಸೌಲಭ್ಯ ಸಿಗುವಂತೆ ನಿಯಮ ರೂಪಿಸಿದೆ. ಮೇ 21, 2025ರಿಂದ ಹೊಸ ನಿಯಮಗಳು ದೇಶಾದ್ಯಂತ ಜಾರಿಗೆ ಬರಲಿವೆ. ಈ ಯೋಜನೆಯಡಿ ಅನೇಕ ಆರ್ಥಿಕವಾಗಿ ಸ್ಥಿರ ಜನರು ಸಹ ಉಚಿತ ಪಡಿತರ ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು. ಇದರ ಪರಿಣಾಮವಾಗಿ ಯೋಜನೆಯ ಮೂಲ ಉದ್ದೇಶ ತಪ್ಪುತ್ತಿದ್ದು, ನಿಜವಾದ ಬಡವರಿಗೆ ಮತ್ತಷ್ಟು ಅನ್ಯಾಯವಾಗುತ್ತಿತ್ತು ಎಂಬ ವಿಶ್ಲೇಷಣೆ ನಡೆದಿದೆ. ಹೆಚ್ಚಿನ ಭೂಮಿಯ ಒಡೆಯರು ಅಥವಾ ಸರ್ಕಾರಿ ನೌಕರರು ಈ ಪ್ರಯೋಜನ ಪಡೆಯಲು ಅರ್ಹರಾಗಿರುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾಗಿದೆ. ಪಡಿತರ ಪಡೆಯಲು ಆರ್ಥಿಕ ಮಾನದಂಡದಲ್ಲಿ ಕೆಲವು ಹೊಸ ನಿರ್ಧಾರಗಳನ್ನು ಸೇರಿಸಲಾಗಿದೆ. ಇದರಿಂದಾಗಿ ಮಾಸಿಕ ಆದಾಯ ರೂ.10,000ಕ್ಕಿಂತ ಹೆಚ್ಚಿರುವವರು, 5 ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿಯುಳ್ಳವರು, ನಗರದಲ್ಲಿ 1,000 ಚದರ ಅಡಿಗಿಂತ ಮೇಲ್ಪಟ್ಟ ಮನೆ ಹೊಂದಿರುವವರು ಮತ್ತು ಸರ್ಕಾರದಲ್ಲಿ ಉದ್ಯೋಗ ಹೊಂದಿರುವ ಕುಟುಂಬಗಳು ಪಡಿತರ ಫಲಾನುಭವಿಗಳ ಪಟ್ಟಿಯಿಂದ ಹೊರಗುಳಿಯಲಿದ್ದಾರೆ. ಇದೇ ರೀತಿ ವಾರ್ಷಿಕ ಆದಾಯ ರೂ.1.5 ಲಕ್ಷ ಮೀರಿದವರಿಗೂ ಈ ಸೌಲಭ್ಯ ಇನ್ನೂ ಲಭ್ಯವಿಲ್ಲ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.